ಹಾಯ್ ಫ್ರೆಂಡ್ಸ್, ಇದುವರೆಗೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿ ಬರುವಂಥ ಒಂದು ಬೆಲ್ ಐಕಾನನ್ನು ಟ್ಯಾಪ್ ಮಾಡೋದ್ರಿಂದ ನಾನು ಮಾಡೋವಂಥ ವೀಡಿಯೋಸನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಾರ್ತಿಕ್ ಆ್ಯಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆ್ಯಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಆಸಮ್ ಟ್ರಿಕ್ಕನ್ನು ತಿಳಿಸ್ಕೊಡ್ತೀನಿ. ಹೌದು, ಏನು ಅಂತ ಕೇಳ್ತೀರ ಅಂದರೆ, ನಿಮ್ಮ ಮೊಬೈಲ್ ಕಳೆದೋಗಿದ್ರೆ ಅದು ಎಲ್ಲಿದೆ, ಯಾವ ಜಾಗದಲ್ಲಿದೆ, ಲೈವ್ ಆಗಿ ನೀವು ಆದರೆ ನೋಡ್ಬೋದು. ಸೊ ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಎಂಡರ್ಗೂ ನೋಡಿ. ಸೊ ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ಸೊ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಗಾಯ್ಸ್. ನೀವು ಲೈಕ್ ಮಾಡೋದ್ರಿಂದ ನಮಗೆ ಮೋಟಿವ್ ಆಗುತ್ತೆ, ಇನ್ನೂ ಈ ಥರದ ಒಂದು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಹಾಗೆ ಇಲ್ಲಿ ಕೆಳಗೆ ಕಾಣ್ತಿರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಈ ಒಂದು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಮೇಲೆ ಟ್ಯಾಪ್ ಮಾಡಿ. ಆಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ನೀವು ಯೂಸ್ ಮಾಡುವಂತಹ ಮೊಬೈಲನ್ನು ನನಗೆ ಸೆಂಡ್ ಮಾಡಬೇಕಾಗುತ್ತೆ. ಅಂದರೆ ನೀವು ಯೂಸ್ ಮಾಡ್ತಕ್ಕಂಥ ಮೊಬೈಲ್ ನೇಮ್. ಸೊ ನಾನಾದರೆ MI ರೆಡ್ಮಿನ ಯೂಸ್ ಮಾಡ್ತಿದ್ದೀನಿ. ಸೊ ನೀವು ಯಾವ ಮೊಬೈಲನ್ನು ಯೂಸ್ ಮಾಡ್ತಿದ್ರೋ ಅದನ್ನು ಈ ರೀತಿಯಾಗಿ ಟೆಕ್ಸ್ಟ್ ಮಾಡಿ, ಆಮೇಲೆ ಇಲ್ಲಿ ಸೆಂಡ್ ಅಂತ ಇರುತ್ತೆ ಅಲ್ವಾ, ಆ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತ ಹೇಳಿದರೆ ನಾನು ಸಹ ತಿಳ್ಕೊತೀನಿ. ಓಕೆ, ಹಿಯರ್ ವಿ ಗೋ ಫ್ರೆಂಡ್ಸ್. ಈಗ ಟಾಪಿಕ್ನ ಕಡೆಗೆ ಮೇಯ್ನಾಗಿ ಬರೋದಾದರೆ, ಫಸ್ಟ್ ನಿಮ್ಮ ಮೊಬೈಲಲ್ಲಿ ಈ ಒಂದು ಕೆಲಸ ಮಾಡಿರಬೇಕು. ನಿಮ್ಮ ಮೊಬೈಲ್ ಕಳೆದೋಗೋಕ್ಕಿಂತ ಮುಂಚೆನೇ ಈ ಒಂದು ಸೆಟ್ಟಿಂಗನ್ನು ಆನಲ್ಲಿ ಇಟ್ಕೊಂಡಿರಬೇಕು ನೀವಾದರೆ. ಸೊ ಏನು ಅಂತ ಕೇಳ್ತೀರಾ ಅಂದರೆ, ಸೆಟ್ಟಿಂಗ್ಸ್ಗಾದರೆ ಹೋಗಿ ಫಸ್ಟ್ ಆಫ್ ಆಲ್ ಸೆಟ್ಟಿಂಗ್ಸ್ಗೆ ಹೋಗಿದ ತಕ್ಷಣ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಗೂಗಲ್ ಅಂತ ಒಂದು ಆಪ್ಷನ್ ಅಂದರೆ ಇರುತ್ತೆ ನಿಮಗೆ. ಕೆಲವೊಬ್ಬರಿಗೆ ಅಡಿಷ್ನಲ್ ಸೆಟ್ಟಿಂಗ್ಸಲ್ಲಿ ಹೋದರೆ ಗೂಗಲ್ ಆಪ್ಷನ್ ಇರುತ್ತೆ, ಇನ್ನು ಕೆಲವರಿಗೆ ಡೆವಲಪರ್ ಆಪ್ಷನ್ಸಲ್ಲಿ ಈ ಒಂದು ಗೂಗಲ್ ಅನ್ನೋದು ಕಾಣಿಸ್ಕೊಳುತ್ತೆ. ಒಟ್ಟಾರೆ ನಿಮ್ಮ ಸೆಟ್ಟಿಂಗ್ಸಲ್ಲಿ ಈ ಥರ ಗೂಗಲ್ ಅನ್ನೋ ಆಪ್ಷನ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಓಕೆ, ಒನ್ಸ್ ಸೆಲೆಕ್ಟ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಆದರೆ ನೀವು ಸ್ಕ್ರೋಲ್ ಮಾಡ್ಕೊಂಬನ್ನಿ. ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಆ ಸೆಕ್ಯೂರಿಟಿ ಮೇಲೆ ಟ್ಯಾಪ್ ಮಾಡಿ. ಒನ್ಸ್ ಸೆಕ್ಯೂರಿಟಿ ಮೇಲೆ ಟ್ಯಾಪ್ ಮಾಡಿದಾದ್ಮೇಲೆ ಫೈಂಡ್ ಮೈ ಡಿವೈಸ್ ಅಂತ ಇರುತ್ತೆ, ಅದನ್ನಾದರೆ ಯಾವಾಗಲೂ ಎನೇಬಲಲ್ಲಿ ಇಟ್ಕೊಂಡಿರಬೇಕು. ಇದು ಆಫಲ್ಲಿ ಇರುತ್ತೆ ನಿಮ್ಮ ಮೊಬೈಲ್ನಲ್ಲಿ. ಸೊ ಆನ್ ಮಾಡಿ ಇಟ್ಕೊಂಡಿರಿ. ಸೊ ಒನ್ಸ್ ಆನ್ ಮಾಡಿದಾದ್ಮೇಲೆ ಹಾಗೆ ಇದನ್ನು ಸ್ಕ್ರೋಲ್ ಮಾಡಿ GPS ಅನ್ನು ಸಹ ನಿಮ್ಮ ಮೊಬೈಲ್ನಲ್ಲಿ ಲೊಕೇಶನ್ ಅಥವಾ GPS ಅಂತ ಈ ಥರ ನೋಟಿಫಿಕೇಶನ್ ಪ್ಯಾನಲಲ್ಲಿ ಇರುತ್ತೆ, ಅದನ್ನು ಎನೇಬಲ್ ಮಾಡಿಕೊಂಡಿರಬೇಕು. ಸೊ ಇದರಿಂದ ಚಾರ್ಜಿಂಗ್ ಕಡಿಮೆ ಆಗುತ್ತಾ ಅಂತ ಕೇಳ್ತೀರ ಅಂದರೆ, ಖಂಡಿತ ಚಾರ್ಜಿಂಗ್ ಆದರೆ ಕಡಿಮೆ ಆಗೋದಿಲ್ಲ. ಸೊ ಇದನ್ನಾದರೆ ನೀವು ಎನಿ ಟೈಮ್ ಆನಲ್ಲಿ ಇಟ್ಕೊಂಡಿರಿ. ಸೊ ಒನ್ಸ್ ಆನಲ್ಲಿ ಇಟ್ಕೊಂಡಿರುವಾಗ ನಿಮ್ಮ ಮೊಬೈಲ್ ಕಳೆದೋಗಿದೆ ಈಗ ಅಂತ ಹೇಳಿದರೆ, ಸೊ ಹಳೆ ಮೊಬೈಲಲ್ಲಿ ಈ ಥರ ಮಾಡಿರಬೇಕು. ಸೊ ಈಗ ನಿಮ್ಮ ಮೊಬೈಲ್ ಅನ್ನೋದು ಕಳೆದೋಗಿದೆ ಅಂದರೆ, ಈ ಒಂದು ಮೊಬೈಲ್ ಅನ್ನೋದು ಕಳೆದೋಗಿದೆ. ಈಗ ನಿಮ್ಮ ಫ್ರೆಂಡ್ ಮೊಬೈಲ್ ಈ ಥರದನ್ನು ತಗೊಳ್ಳಿ, ಅಥವಾ ನಿಮ್ಮ ರಿಲೇಷನ್ಸ್ ಮೊಬೈಲನ್ನು ಈ ಥರ ತೊಗೊಂಡು ಒಂದು ಅಪ್ಲಿಕೇಶನ್ ಆದರೆ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಸೊ ಆ ಒಂದು ಅಪ್ಲಿಕೇಶನ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಫೈಂಡ್ ಮೈ ಡಿವೈಸ್ ಅಂತ ಹೇಳಿಬಿಟ್ಟು ನೀವು ಗೂಗಲಲ್ಲಿ ಅಂದರೆ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರೆ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಸೊ ಇಲ್ಲಾಂದರೆ ಲಿಂಕ್ ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಒನ್ಸ್ ಈ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿದ್ದೀರಾ ಅಂತ ಹೇಳಿದರೆ ಇಲ್ಲಿ ಸೈನ್ ಇನ್ ಗೆಸ್ಟ್ ಅಂತ ಹೇಳಿಬಿಟ್ಟು ಒಂದು ಆಪ್ಷನ್ ಅದು ಇರುವಂಥದ್ದು ಕೊನೆಯಲ್ಲಿ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ನಿಮ್ಮ ಮೊಬೈಲ್ ಕಳೆದೋಗಿದೆಯಲ್ವಾ, ಆ ಒಂದು Gmail ID ಅಂದರೆ Gmail ID ಮತ್ತು ಪಾಸ್ವರ್ಡ್ನ ಆದರೆ ಕಂಪಲ್ಸರಿಯಾಗಿ ಎಂಟರ್ ಮಾಡಲೇಬೇಕಾಗುತ್ತೆ. ಸೊ ಈಗ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಸೊ ಈಗ ನಾನಾದರೆ ಇಮೇಲ್ ಐಡಿನ ಹಾಕಿದ್ದೀನಿ, ನೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡ್ತೀನಿ. ಸೊ ಕಳೆದೋಗಿರೋ ಇಮೇಲ್ ID ಅಂದರೆ ಕಳೆದೋಗಿರೋ ಮೊಬೈಲ್ನ ಇಮೇಲ್ ID ಆದರೆ ಹಾಕಬೇಕಾಗುತ್ತೆ ನೀವು ಇಲ್ಲಿ. ಸೊ ಮತ್ತು ಆ ಒಂದು ಕಳೆದೋಗಿರೋ ಪಾಸ್ವರ್ಡ್ನು ಸಹ, ಅದೇ ಇಮೇಲ್ ID ಇಟ್ಟಿರ್ತೀರಲ್ವ, ಸೊ ಆ ಒಂದು ಇಮೇಲ್ ಐಡಿಯ ಪಾಸ್ವರ್ಡನ್ನು ಸಹ ಇಲ್ಲಾದರೆ ನೀವು ಎಂಟರ್ ಮಾಡಿ. ಸೊ ಒನ್ಸ್ ಪಾಸ್ವರ್ಡನ್ನು ಎಂಟರ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿ. ವಿತಿನ್ ಫ್ರ್ಯಾಕ್ಚರ್ ಆಫ್ ಸೆಕೆಂಡಲ್ಲಿ ಆ ಒಂದು ಮೊಬೈಲನ್ನು ಟ್ರ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನೋಡ್ಬೋದು. ಸೊ ಈಗ ನಾನು ಟ್ರ್ಯಾಕ್ ಮಾಡ್ತಾ ಇರೋದು ಬಂದು ನನ್ನ ಮೊಬೈಲೇ. ಆ ಒಂದು ಮೊಬೈಲ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಸಹ ಇಲ್ಲಾದರೆ ಹೇಳುತ್ತೆ, ನೋಡ್ಬೋದು ನೀವು ಆದರೆ. ಸೊ ಈಗ ನೋಡ್ಬೋದು 94% ಹತ್ರ ಇದೆ. ಅದೇ ರೀತಿಯಾಗಿ 94% ಆದರೆ ನನ್ನ ಮೊಬೈಲ್ನಲ್ಲಿ ಈಗ ಪ್ರೆಸೆಂಟ್ ಇರುವಂಥದ್ದು. ಸೊ ನೀವು ಸಹ ನೋಡ್ತಿದ್ದೀರಾ. ಸೊ ಈ ರೀತಿಯಾಗಿ 94% ಸಹ ಇದೆ, ಮತ್ತು ಯಾವ ಜಾಗದಲ್ಲಿ ಮತ್ತು ಯಾವ ಸ್ಟ್ರೀಟಲ್ಲಿದೆ ಅಂತಲೂ ಸಹ ಫೈಂಡ್ ಔಟ್ ಮಾಡಿಬಿಡುತ್ತೆ. ಸೊ ಫೈಂಡ್ ಮೈ ಡಿವೈಸಲ್ಲಿ ಸೊ ಈ ಥರ ಇರುವಂಥದ್ದು, ಮತ್ತು ಅವರು ಯಾವ ಒಂದು ಸಿಮ್ಮನ್ನು ಪ್ರೆಸೆಂಟ್ ಯೂಸ್ ಮಾಡ್ತಿದ್ದಾರೋ ಎಲ್ಲ ಸಹ ಇಲ್ಲಾದರೆ ತೋರಿಸ್ತಿದೆ, ನೀವು ಸಹ ನೋಡ್ತಿದ್ದೀರಾ. ಸೊ ಈ ರೀತಿಯಾಗಿ ಮತ್ತೆ ಈಗ ನಾನು ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ನನ್ನ ಒಂದು ಈ ಒಂದು ಮೊಬೈಲ್ನ ಇಮೇಲ್ ಐಡಿನೇ ಹಾಕಿದ್ದೀನಿ. ಸೊ ನೀವು ಯಾರ್ದಾದ್ರೂ ನಿಮ್ಮ ಒಂದು ಮನೆಯ ಅಥವಾ ಯಾವುದೋ ಫ್ರೆಂಡ್ಸ್ ಫ್ಯಾಮಿಲಿದು ಯಾರ್ದಾದ್ರೂ ಹಾಕಿದ್ರು ಸಹ ಈ ಥರ, ಸೊ ಅವರ ಒಂದು ಇಮೇಲ್ ID ಪಾಸ್ವರ್ಡನ್ನು ಹಾಕಿದ್ದಾರೆ ಅಂತ ಹೇಳಿದರೆ ಅವರ ಡಿವೈಸ್ ಎಲ್ಲಿದೆ ಅಂತಲೂ ಸಹ ಈಸಿಯಾಗಿ ಟ್ರ್ಯಾಕ್ ಮಾಡುತ್ತೆ. ಮತ್ತು ಅವರ ಮೊಬೈಲನ್ನು ನೀವು ಇಲ್ಲಿಂದನೇ ಕಂಟ್ರೋಲ್ ಸಹ ಮಾಡ್ಬೋದು. ಪ್ಲೇ ಸೌಂಡ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಒನ್ಸ್ ಕ್ಲಿಕ್ ಮಾಡಿದ್ದಾರೆ ಅಂತ ಹೇಳಿದರೆ ಸೊ ಅವ್ರ ಮೊಬೈಲನ್ನು ಸ್ವಿಚ್ ಆಫ್ ಮಾಡಲಿಕ್ಕೂ ಆಗೋದಿಲ್ಲ, ಮತ್ತು ಸೈಲೆಂಟಲ್ಲಿ ಇಟ್ಟರು ಸಹ ಸೌಂಡ್ ಬರ್ತಾನೆ ಇರುತ್ತೆ ಆ ಒಂದು ಮೊಬೈಲ್ನಲ್ಲಿ. ಈ ಥರ ನೀವು ಪ್ಲೇ ಸೌಂಡ್ ಅನ್ನೋದನ್ನು ಕ್ಲಿಕ್ ಮಾಡೋದ್ರಿಂದ. ಮತ್ತು ಇಲ್ಲಿ ಸೆಕ್ಯೂರ್ ಡಿವೈಸ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅವರ ಮೊಬೈಲ್ನ ಅಂದರೆ ಅವ್ರು ಕಳ್ತನ ಮಾಡಿರ್ತಾರಲ್ಲ ನಿಮ್ಮ ಮೊಬೈಲ್ನ, ಸೊ ನೀವು ಇಲ್ಲಿಂದನೇ ಇನ್ನೊಂದು ಲಾಕನ್ನು ಸಹ ಇಟ್ಕೊಬೋದು ಆ ಒಂದು ಮೊಬೈಲ್ಗಾದರೆ.
ಈ ರೀತಿಯಾಗಿ ಅದೇ ರೀತಿಯಾಗಿ ಎರೇಸ್ ಡಿವೈಸ್ ಅಂತ ಕೊನೆಯಲ್ಲಿ ಒಂದು ಆಪ್ಷನ್ ಸಹ ಇರುವಂಥದ್ದು. ಒನ್ಸ್ ಈ ಒಂದು ಎರೇಸ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿದಿರಾ ಅಂತ ಹೇಳಿದ್ರೆ, ಸೊ ಈಗ ನಾನು ನನ್ನ ಮೊಬೈಲ್ನ ಇಮೇಲ್ ಐ ಡಿ ಕೊಟ್ಟಿರೋದ್ರಿಂದ ಎರೇಸ್ ಡಿವೈಸ್ ಅನ್ನೋದು ವರ್ಕ್ ಆಗೋದಿಲ್ಲ. ಸೊ ನೀವಾದರೆ ಕಳೆದೋಗಿರುತ್ತಲ್ವ ಮೊಬೈಲ್, ಆ ಒಂದು ಇಮೇಲ್ ಐ ಡಿ, ಆ ಒಂದು ಪಾಸ್ವರ್ಡನ್ನು ಕೊಟ್ಟು ನೋಡಿದಿರ ಅಂತ ಹೇಳಿದ್ರೆ ಈ ಒಂದು 3 ಆಪ್ಷನ್ ಸಹ ಎನೇಬಲ್ ಅಲ್ಲಿರುತ್ತೆ. ಈಗ ನಾನು ಜಸ್ಟ್ ಪ್ಲೇ ಸೌಂಡ್ ಅಂತ ಕೊಡ್ತೀನಿ, ನೀವಾದರೆ ನೋಡ್ಬೋದು. ಸೊ ನನ್ನ ಮೊಬೈಲ್ ಅನ್ನೋದು ರಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಪ್ಲೇ ಸೌಂಡ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ಮೊಬೈಲ್ನಲ್ಲಿ ಸೌಂಡ್ ವ್ಯಾಲ್ಯೂ ಅಂದರೆ ವಾಲ್ಯೂಮನ್ನು ಕಡಿಮೆ ಮಾಡಿದ್ರೂ ಸಹ ಮೊಬೈಲಲ್ಲಿ ಅವರೊಂದು ಮೊಬೈಲ್ನಲ್ಲಿ ಕಡಿಮೆ ಅನ್ನೋದು ಆಗೋದಿಲ್ಲ. ಸೊ ನಿಮ್ಮ ಮೊಬೈಲನ್ನು ಯಾರು ಕಳ್ತನ ಮಾಡ್ತಾರೋ ಈ ಥರ ಆದರೆ ನೀವು ಚೆಕ್ ಮಾಡ್ಬೋದು. ಮತ್ತು ಯಾವ ಜಾಗದಲ್ಲಿದೆ, ಯಾವ ಸ್ಟ್ರೀಟ್ನಲ್ಲಿದೆ ಎಲ್ಲ ಸಹ ಇಲ್ಲೇ ಫೈಂಡ್ ಔಟ್ ಮಾಡುತ್ತೆ. ಮತ್ತು ನೀವು ಈಸಿಯಾಗಿ ಸಹ ಕಳ್ಳನನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಅಪ್ಲಿಕೇಶನ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈಗ ನಾನು ಏನೇನು ಹೇಳಿದ್ನೋ ಅದನ್ನೆಲ್ಲ ಸಹ ನೀವು ಪ್ರಾಪರಾಗಿ ಮಾಡಿದ್ರೆ ಮಾತ್ರನೇ ಈ ಒಂದು ಅಪ್ಲಿಕೇಶನಲ್ಲಿ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ. ಸೊ ನಿಮ್ಮ ಮೊಬೈಲ್ ಕಳೆದೋಗಿರೋ ಮೊಬೈಲ್ನಲ್ಲಿ GPS ಎನಿ ಟೈಮ್ ಆನಲ್ಲೇ ಇರಬೇಕು. ಅಂದರೆ ಕಳೆದೋಗೋಕ್ಕಿಂತ ಮುಂಚೆ ಎಲ್ಲರೂ ಸಹ ಈ ಒಂದು ಸೆಕ್ಯೂರಿಟಿನ ಆನ್ ಮಾಡಿಕೊಂಡಿರಿ. ಮತ್ತು GPS ಆನಲ್ಲಿ ಇರಬೇಕು. ಮತ್ತು ನಾನು ಈಗಾಗಲೇ ತೋರಿಸ್ದೆ ಅಲ್ವಾ, ಸೆಟ್ಟಿಂಗ್ ಹೋಗಿ ಫೈಂಡ್ ಮೈ ಡಿವೈಸ್ನ ಸಹ ಎನೇಬಲ್ ಮಾಡಿಕೊಂಡಿರಬೇಕು. ಸೊ ಆಗ ಮಾತ್ರ ನೀವು ಆದರೆ ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡ್ಬೋದು. ಎಲ್ಲಿದೆ ನಿಮ್ಮ ಮೊಬೈಲ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಈ ಒಂದು ಚಿಕ್ಕ ಟ್ರಿಕ್ ಇತ್ತು, ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ಮೇನ್ಲಿ ವಿಡಿಯೋ ಮಾಡಿದ್ದು. ಖಂಡಿತ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿರುತ್ತೆ ಅಂತ ತಿಳಿತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆಲಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.